ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಡ್ಡಿ ಸಿದ್ದೇಗೌಡ ಪೇಪರ್ ಸೈನ್ ಮಾಡ್ಲಿವೇನಮ್ಮೆ? ಇಲ್ಲ ಅಂತ ಕಾಣುತ್ತೆ ರೀ. ಏನೋ ಯೋಚನೆ ಮಾಡಿಕೊಂಡು ಅವನ ಪಾಡ್ಗವ್ನು ಕೂತಿರ್ತಾನೆ. ಕರಿಯಮ್ಮೆ ಆ ಬಡ್ಡಿ ಐದನ. ಸಿದ್ದು, ಏ ಸಿದ್ದು. ಲೈ ಸಿದ್ದೇಗೌಡ, ಅದೊಂದು ಪೇಪರ್ಗೆ ಸೈನ್ ಮಾಡಿ ಬಿಸಾಕ ಗೇಟ್ಲ ಟೈಮ್ ತಗೋತೀನಿ ನೀನು. ನೋಡು, ನೀನು ಏನು ಯೋಚನೆ ಮಾಡೋದು ಆಗಕ್ಕಿಲ್ಲ. ಮೊದಲು ಇದೊಂದು ಡೈವರ್ಸ್ ತೊಗೊಂಡು ಕೈ ತೊಳ್ಕೊಂಡು ನೆಮ್ಮದಿಯಾಗಿರು. ಮನೇಲಿ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಭಯ್ಯ ಹೊಸಿ ತಡೀರಿ, ಯಾಕೆ ಇಷ್ಟು ಅವಸರ ಮಾಡ್ತಾ ಇದ್ದೀರಿ? ಅಷ್ಟಕ್ಕೂ ಸಿದ್ದುಗಾಗ್ಲಿ ಭಾನುವ್ರಿಗಾಗ್ಲಿ ಯಾವುದೇ ಜಗಳ ಆಗಿಲ್ಲ, ಮನಸ್ತಾಪನೂ ಆಗಿಲ್ಲ. ಅವನ್ಯಾರೋ ಬುದ್ಧಿ ಇಲ್ದಾರ ಅವ್ರ ಅಣ್ಣ ಬಂದ, ಏನೇನೋ ಮಾತಾಡ್ದ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನಂಗೆ ಮಾತಿಗೆ ಮಾತು ಬೆಳೆಸಿ ಜಗಳನೂ ಮಾಡಿ ಅವ್ರ ತಂಗಿನ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟೋದ. ಇದರಲ್ಲಿ ಸಿದ್ದುದಾಗ್ಲಿ ಭಾವನವ್ರದಾಗ್ಲಿ ಏನ್ ತಪ್ಪಿದದು ಅಂತೀನಿ. ಅದಕ್ಕೆ ಮೊದಲು ಸಿದ್ದುನು ಭಾವನನು ಮಾತಾಡ್ಲಿ, ಆಮೇಲೆ ಏನ್ ತೀರ್ಮಾನ ತಗೋಬೇಕು ನೀವು ತಕೊಳ್ಳಿ. ಅಲ್ಲಿ ಗಂಟ ದುಡ್ಕೋದ್ ಬೇಡ ಅಂತ ನಂಗೆ ಅನಿಸ್ತದೆ. ಡೈ ಮುಟ್ಲ ಬಾಯ, ಮಧ್ಯ ಬಾಯ ಹಾಕಿ ಬರಬೇಡ ನೀನು. ಸರ್ ಮಾಡಕ್ಕೆ ಇನ್ನೇನೆಲ್ಲ ಉಳ್ಕೊಂಡದಿಲ್ಲಿ. ಪದೇ ಪದೇ ನೀನು ಅವಳು ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ. ಅದೇ ತರ ಮಾತಾಡ್ತಾ ಇದ್ರೆ ಅವಳಿಗಾದ ಗತಿನೇ ನಿನಗೂ ಆಗೋದು. ಹುಷಾರು. ಹೇಳಮ್ಮ ನಿನ್ ಗಂಡಂಗೆ. ಏನೋ ಇದು ನಿಂದು. ಇಲ್ಲಿ ನಮ್ಗಾಗಿರೋ ಅವಮಾನಕ್ಕಿಂತ ನಿಂಗೆ ಆ ಭಾವನಾನೇ ಮುಖ್ಯನೇನೋ? ಅವಳಿಂದ ನಾವು ಅನುಭವಿಸ್ತಿರೋ ನೋವು ಎಷ್ಟು ಅಂತ ನಿಂಗೆ ಗೊತ್ತಿಲ್ವಾ? ಲೇ ಮರಿಗೋಡ, ನೀನ್ ಸ್ವಲ್ಪ ಸುಮ್ಕೆ ಇಲ್ಲ. ನೀನ್ ಹಿಂಗೆ ಆಡ್ತಾ ಇದ್ರೆ ಆ ಸಿದ್ದುನು ನಿನ್ ಮಾತಿಗೆ ತಲೆ ಆಡ್ತಾನೆ. ಎಲ್ಲವ ತಪ್ಪಿರ್ತಾನ ಅವನು. ಹಾಕೊಂಡಲ್ಲ ತದ್ಕಿದ್ರೆ ಆಗ್ ಬುದ್ಧಿ ಬರ್ತದ ಅವನಿಗೆ. ನೋಡು ಸಿದ್ದು, ನೀನ್ ಅಣ್ಣನ ಮಾತು ಕೇಳ್ಬೇಡ. ಸ್ವಲ್ಪ ಸ್ವಂತಿಕೆಯಿಂದ ಯೋಚನೆ ಮಾಡು. ಆ ಪೇಪರ್ ಸೈನ್ ಮಾಡಿ ಅನಿಷ್ಟ ತೊಲಗ್ತು ಅಂತ ಹೇಳಿ ಹೊಸ ಜೀವನ ಶುರು ಮಾಡು. ಸಿದ್ದು, ನೀನ್ ನಾವು ಮಾತು ಕೇಳ್ಬೇಡಕಲ್ಲ, ನಿನ್ ತಲೆ ಎಲ್ಲ ಕೆಡ್ಸ್ಬಿಡ್ತಾರೆ. ಇಲ್ಲಿದ್ರೆ ಎಲ್ಲ ಹೋಗುವ. ಬರ್ಲಾ ಬರ್ಲಾ. ಇವನೇನ ಇವನು? ಏನವ ನಿನ್ ಗಂಡ? ಅವ್ನ ಹೆಂಗ ದಾರಿ ತರೋಣ ಅಂದ್ರೆ ಅವ್ನ ದಾರಿ ತಪ್ಪಿಸ್ತಾವ ಅವನು. ಅಣ್ಣ ಇದೇನ್ ಹೇಳ್ತಾ ಇದೀಯಣ್ಣ? ಅಕ್ಕೆಗುವೆ ಗೌಡ್ರಿಗೂ ಡೈವರ್ಸಾ? ಅಣ್ಣ ನಮ್ ಕಿವಿ ನಮಗೆ ನಂಬಕ್ಕಾಗ್ತಿಲ್ಲ. ಇದ್ರಲ್ಲೇನು ತಮಾಷೆ ಮಾಡ್ತಿಲ್ಲ ತಾನೆ? ಸುಮ್ಕಿರಲ್ಲ, ಇಂಥ ಇಷ್ಟದಲ್ಲಿ ಯಾರಾದ್ರು ತಮಾಷೆ ಮಾಡ್ಯಾರೆ? ಅಲ್ಲ ಗೌಡ್ರೆ, ನೀವು ಅದಕ್ಕಿನ ಮೊದಲನೇ ಸಲ ನೋಡಿದ್ದು, ಅವ್ರನ್ನ ಮೊದಲನೇ ಸಲ ಪ್ರೀತಿ ಮಾಡಿದ್ದು, ಅವ್ರ ಪ್ರೀತಿ ಪಡ್ಕೊಳಕಿಲ್ಲ ಎಷ್ಟೆಲ್ಲ ಪಡ್ದಾಡಿದ್ರಿ. ಇದೆಲ್ಲ ನೆನ್ನೆ ಮನೆ ಆದಂಗದೆ. ಈಗಾಗ್ಲೇ ಡೈವರ್ಸು ಅಂದ್ರೆ ಹೆಂಗ್ ಗೌಡ್ರೆ? ನಮಗೂ ನಂಬಕ್ಕಾಯ್ತಿಲ್ಲ ಕಲ. ಆದ್ರೆ ಇಲ್ಲೇನೋ ಗೋಲ್ಮಾಲ್ ಆಗದೆ ಅನ್ನೋದಂತೂ ನಿಜ ಕಲ. ಅಣ್ಣ ಅದಕ್ಕೆ ಹೋಗಿ ಗೌಡ್ರಂದ್ರೆ ಬೋ ಪ್ರೀತಿ, ಇವ್ರಿಬ್ರು ಮತ್ತೆ ಡಿವೋರ್ಸಾ? ನನಗೂ ಇದ್ರಲ್ಲಿ ಏನೋ ಐತೆ ಅಂತ ಅನಿಸ್ತೈತೆ ಕಾರಣ. ಭಾವನವರು ಒಂದು ಪೇಪರ್ ಕಳಿಸೋರೆ. ಅದ್ರ ಬಗ್ಗೆ ಅವ್ರಿಗೂ ಗೊತ್ತಿದ್ದದೋ ಇಲ್ವೋ ನನಗೂ ಗೊತ್ತಿಲ್ಲ. ಆದರೆ ನಮ್ಮ ಸಿದ್ದು ಮೇಲೆ ಅವ್ರಿಗೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೋಬೇಕು. ಇವನಿಗೆ ಫೋನ್ ಮಾಡು ಅಂದರೆ ಬೇಡ ಅಂತವನೆ. ನಡಿ ಅಲ್ಲೇ ಹೋಗಿ ಮಾತಾಡ್ಕೊಂಬರಮ್ಮ ಅಂದರೆ ಅದಕ್ಕೂ ಅಲ್ಲೇ ಅಂತವನೆ. ಅದಕ್ಕೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಅಣ್ಣ ಅದೇನ್ ಸಹಾಯ ಬೇಕು ಕೇಳಿ. ನಮ್ ಗೌಡ್ರು ಅದಕ್ಕೆ ಚೆನ್ನಾಗಿರ್ತಾರೆ ಅಂದ್ರೆ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಲೇ ಸಿದ್ದು, ಅದೇ ಭಾವನವರ ಅತ್ತಿಗೆ ಸಂತೋಷ್ ಅವ್ರ ಹೆಂಡತಿ ವೀಣವ್ರ ನಂಬರ್ ಇದ್ರೆ ಕೊಡ್ಲಾ ಇಲ್ಲಿ? ಯಾಕಣ? ಬೇಕು ಕಣ್ ಕೊಡ್ಲಾ ಇಲ್ಲಿ? ಬೇಡ ಸುಮ್ಕಿರಣ. ಈಗ ಅವ್ರಿಗೆ ಫೋನ್ ಮಾಡೋದು, ಆಮೇಲೆ ಅವ್ರು ಏನಾದ್ರು ಅನ್ನೋದು, ಇವೆಲ್ಲ ಯಾಕೆ ಬೇಕು ಹೇಳು? ಅವ್ರು ಏನಾರು ಅನ್ಕೊಳ್ಳಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಸುಮ್ಮನೆ ಕೊಡಿಲಿ. ಈಗೇನು ನನ್ನ ಮೇಲೆ ಗೌರವ ಇದ್ರೆ ಕೊಡ್ತೀಯೇ, ಇಲ್ಲಾಂದ್ರೆ ಬೇಡ ಬಿಡು. ಗೌಡ್ರೆ ಕೊಡಿ ಗೌಡ್ರೆ. ಈ ನಂಬರ್ ತಗೊಳ್ರಲ್ಲ, ಫೋನ್ ಮಾಡಿ. ಅಲ್ಲಿ ಭಾವನವ್ರು ಸಿಗ್ತಾರೆ, ಮಾತಾಡಿ. ಏನ್ ಮಾತಾಡ್ರು ಕೇಳಿಸ್ಕೊಳಮ್ಮ. ಸರಿ ಅಣ್ಣ, ಆಯ್ತು. ಹಲೋ, ಯಾರು? ಅಕ್ಕ, ನಾನು ಪೌಡ್ರು ಅಂತ. ಅಲ್ಲಿ ನಮ್ಮ ಅದಕ್ಕೆ ಭಾವನವ್ರು ಇದ್ದಾರೆ. ಹಾ, ಇದಾರೆ. ಹೊಸಿ ಕೊಡಕ ಮಾತಾಡ್ಬೇಕಿತ್ತು. ಹಾ, ಖಂಡಿತ ಕೊಡ್ತೀನಿ. ಭಾವನಾ, ನಿಮ್ಗೆ ಯಾರೋ ಫೋನ್ ಮಾಡಿದ್ದಾರೆ, ನನ್ನ ಹತ್ರ ಮಾತಾಡ್ತೀನಿ. ನನಗ? ಹಾ. ಹಲೋ, ಅದಕ್ಕೆ ನಾನು ಪೌಡ್ರು. ಇದೇನದ್ಕೆ ಇಲ್ಲಿ ಏನೇನೋ ಮಾತಾಡ್ಕೋತಾವ್ರೆ. ಇದೆಲ್ಲ ನಿಜನಾ? ನಿಮ್ಮ ಅಣ್ಣನಿಗೆಲ್ಲ ಗೊತ್ತಲ್ಲ, ಅವ್ರನ್ನೇ ಕೇಳಿ, ಎಲ್ಲ ಹೇಳ್ತಾರೆ.
ಅವ್ರು ತುಂಬ ದೊಡ್ಡವರು, ನಾನಿಲ್ವೊಂದು ನೆಪ ಅಷ್ಟೆ. ಎಲ್ಲ ನಿರ್ಧಾರ ಅವ್ರಿಗೆ ಬಿಟ್ಟಿರೋದು, ಅವ್ರನ್ನೇ ಕೇಳಿ. ಅದಕ್ಕೆ ನಮ್ಮ ಗೌಡ್ರು ಹಂಗಲ್ಲ, ಅವ್ರಿಗೆ ನೀವು ಕಂಡ್ರೆ ತುಂಬ ಇಷ್ಟ. ನಮ್ಮ ಗೌಡ್ರು ನಿಮ್ಮನ್ನ ಹೇಳಿ ಅಂತ ಅವರೇ ಹೇಳ್ಕೊಟ್ಟಿದ್ದ. ಅಲ್ಲೇ ಇದ್ದು ನಿಮ್ಮ ಕೈಯಲ್ಲಿ ಫೋನ್ ಮಾಡಿಸಿದಾರಾ? ನೋಡಿ, ನನ್ನ ಮನಸ್ಥಿತಿ ತಿಳ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಬೇಡಿ. ಈ ಜಗತ್ತಲ್ಲಿ ಪ್ರೀತಿ ಬಯಸೋರಿಗೆ ಪ್ರೀತಿ ಸಿಗಲ್ಲ, ಅಂಥದ್ರಲ್ಲಿ ಬೇಡ ಅನ್ನೋರಿಗೆ ಸಿಗುತ್ತಾ? ನಾನೇ ಬೇಕಾಗಿಲ್ಲ ಅಂದಮೇಲೆ ನನಗೂ ಏನೂ ಬೇಡ. ಪ್ರೀತಿ ಅನ್ನೋದು ಬೇಡ್ಕೊಂಡು ಪಡ್ಕೊಳ್ಳೋ ಹಾಗಾಗಬಾರ್ದು. ಅದಿಬ್ರಿಗೂ ಅವಶ್ಯಕತೆ ಅನ್ನಿಸ್ಬೇಕು, ಇಬ್ರಿಗೂ ಅನಿವಾರ್ಯ ಅನ್ನಿಸ್ಬೇಕು.